ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಸೌಜನ್ಯಾಳ ಪ್ರಕರಣ ನಡೆದು ದಶಕಗಳೇ ಕಳೆದಿದೆ. ಆಕೆಯ ಹೆಸರನ್ನು ಬಳಸ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಆಕೆಗೆ ಮಾತ್ರ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಯಾರು ಬೇಕಾದರೂ ಯಾವುದೇ ವಿಷಯದ ಮೇಲೆ ಬೇಕಾದರೂ ಯಾವುದೇ ರೀತಿಯಾದಂತಹ ರಿಸರ್ಚನ್ನು ಮಾಡದೆ ಗಾಳಿಯಲ್ಲಿ ಹರಿದಾಡ್ತಿರುವಂಥ ಸುದ್ದಿಯನ್ನು ಕೇಳಿಕೊಂಡು ಜೊತೆಗೆ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತಹ ವಿಡಿಯೋಗಳನ್ನು ನೋಡಿಕೊಂಡು ತಾವು ಕೂಡ ವಿಡಿಯೋವನ್ನು ಮಾಡಿ ಹಾಕ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವವರ ಪೈಕಿಯಲ್ಲಿ 99% ಜನರು ಯಾವುದೇ ವಿಷಯದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದಿಲ್ಲ, ಮಾಹಿತಿಯನ್ನು ಕಲೆ ಹಾಕೋದಿಲ್ಲ. ಬದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬ ಮಾಡಿದಂತಹ ವಿಡಿಯೋನ ನೋಡಿಕೊಂಡು ಕೇಳಿಕೊಂಡು ಇವರು ಕೂಡ ತಮ್ಮದಲ್ಲಿಡ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಭಟಿಸ್ತಾರೆ. ಇದೇ ಸಾಲಿನಲ್ಲಿ ನಿಂತ್ಕೊಳ್ಳೋನು ಸಮೀರ್ ಸಾಬಿ. ಇವನೇ ಖುದ್ದಾಗಿ ಹೇಳ್ತಾನೆ, ನಾನು ಸೌಜನ್ಯಾಳ ಬಗ್ಗೆ ಮಾಡಿರುವಂಥ ಹಲವಾರು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿಕೊಂಡು ತಾನು ವಿಡಿಯೋನ ಮಾಡಿದ್ದೇನೆ ಅಂತ. ನಾನು ಇವನ ಬಗ್ಗೆ ಮಾತನಾಡ್ತಾ ಇರೋದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಬೈಬೋದು, ಆದರೆ ಬೈಯೋದಕ್ಕಿಂತ ಮುಂಚೆ ದಯವಿಟ್ಟು ಗಮನಿಸಿ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಕೂಡ ಸುಳ್ಳಾಗಬಹುದು, ಆದರೆ ನಿಧಾನಿಸಿ ಯೋಚಿಸಿದಾಗ ನಿಜ ಏನಂತ ಗೊತ್ತಾಗತ್ತೆ ಅನ್ನುವಂತಹ ಗಾದೆ ಇದೆ. ನಾನು ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕೇವಲ ಇವನ ವಿಷಯದ ಬಗ್ಗೆ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ವಿಡಿಯೋ ಹರಿದಾಡ್ತಾ ಇದ್ರೂ ಕೂಡ ನೀವು ಬ್ಲ್ಯಾಂಕ್ ಆಗಿ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಬದಲಿಗೆ ನೀವು ಸ್ವಲ್ಪ ತಾಳ್ಮೆಯನ್ನು ತಕ್ಕೊಂಡು ಆ ವಿಷಯದ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಮೆದುಳಿಗೆ ಸ್ವಲ್ಪ ಕೆಲಸವನ್ನು ಕೊಡಿ. ಆತ್ಮಾವಲೋಕನ ಮಾಡಿಕೊಂಡು ಇನ್ಸ್ಟಂಟ್ ನ್ಯೂಸನ್ನು ಸಪೋರ್ಟ್ ಮಾಡದೆ ಕರೆಕ್ಟ್ ಆಗಿರುವಂತಹ ನ್ಯೂಸನ್ನು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದಕ್ಕೂ ಮುಂಚೆ ಸೌಜನ್ಯಾಳ ಪ್ರಕರಣದಲ್ಲಿ ನಮ್ಮ ಹೋರಾಟಗಾರರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ, ಎಫರ್ಟ್ ಹಾಕಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಇವನು ಕೇವಲ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಎಫರ್ಟನ್ನು ಹಾಕಿದ್ದಾನೆ ಹೊರತು ಖುದ್ದಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿ ಎಫರ್ಟನ್ನು ಹಾಕಿಲ್ಲ. ಬದಲಿಗೆ ಇತರರು ಮಾಡಿರುವಂತಹ ವಿಡಿಯೋಗಳನ್ನು ನೋಡಿಕೊಂಡು ಕಲೆ ಹಾಕಿರುವಂತಹ ಮಾಹಿತಿಯನ್ನು ಬಳಸ್ಕೊಂಡು ಈತ ವಿಡಿಯೋನ ಮಾಡಿದ್ದಾನೆ. ಏನೇ ಆಗಲಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋದರ ಬಗ್ಗೆ ಇವನು ವಿಡಿಯೋ ಮಾಡಿದ್ದಾನೆ. ಇವನಿಗೆ ಸಪೋರ್ಟ್ ಮಾಡಬೇಕು ಅಂತ ನೋಡಿದ್ರೆ ಇವನು ವಿಡಿಯೋದಲ್ಲಿ ಮಾತನಾಡಿರೋದೇ ಬೇರೆ. ಇವನು ವಿಡಿಯೋ ಮಾಡಿರುವಂತಹ ಇಂಟೆನ್ಷನ್ನು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋದಾಗಿದ್ರೆ ನಮ್ಮ ಪುಣ್ಯ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದು ಯಾಕೆ? ಈ ಸಮೀರ್ ಸಾಬಿಗೆ ನಮ್ಮ ಪುಣ್ಯ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಅಧಿಕಾರ ಏನಿದೆ? ಇವನಿಗೆ ಅಧಿಕಾರವನ್ನ ಕೊಟ್ಟೋರು ಯಾರು? ನಮ್ಮ ಪುಣ್ಯ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ನಮ್ಮ ಧರ್ಮದ ಹೋರಾಟಗಾರರಿದ್ದಾರೆ. ಇವನಿಗೆ ಮಾತನಾಡುವಂತಹ ಅವಶ್ಯಕತೆ ಇಲ್ಲ, ಅಧಿಕಾರವೇ ಇಲ್ಲ. ಸೌಜನ್ಯಾಳ ಬಗ್ಗೆ, ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೋದ್ರ ಬಗ್ಗೆ ನೀನು ಮಾತಾಡ್ತೀಯ, ಹೋರಾಡ್ತೀಯ ಅಂತ ಆದ್ರೆ ಮಾತಾಡು, ಹೋರಾಡು, ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಅದು ಬಿಟ್ಟು ಸೌಜನ್ಯಾಳ ಹೆಸರಲ್ಲಿ ನಮ್ಮ ಪುಣ್ಯ ಕ್ಷೇತ್ರದ ಬಗ್ಗೆ ಮಾತನಾಡುವಂತಹ ನಿಯತ್ತಾಗ್ಲಿ ಅಧಿಕಾರ ನಿನಗಿಲ್ಲ. ನಮ್ಮ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ, ಹೋರಾಡೋದಕ್ಕೆ, ಜೀವವನ್ನ ಕೊಡೋದಕ್ಕೆ ನಮ್ಮ ಧರ್ಮದಲ್ಲೇ ಸಾಕಷ್ಟು ಹೋರಾಟಗಾರರು ಇನ್ನೂ ಕೂಡ ಜೀವಂತರಾಗಿದ್ದಾರೆ. ನಿನ್ನಂತಹ ಬೇರೆ ಧರ್ಮದವರ ಅವಶ್ಯಕತೆ ನಮಗಿಲ್ಲ. ಕಾನೂನು ಸಂವಿಧಾನದ ಪಾಠವನ್ನ ನೀನು ನಮಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮೊದಲು ನೀನು ನಿಮ್ಮ ಧರ್ಮದವರಿಗೆ ಕಾನೂನು ಸಂವಿಧಾನದ ಬಗ್ಗೆ ಪಾಠ ಮಾಡು, ನಂತರ ನಮಗೆ ಪಾಠ ಮಾಡುವಂತೆ. ಅದರಲ್ಲಿ ಕೆಲ ಕಲಬೆರಕೆ ಹಿಂದೂಗಳು ಇವನನ್ನ ಹೊತ್ಕೊಂಡು ಮಾತಾಡ್ತಾರೆ. ಯಾಕೆ ನಿಮಗೆ ಮೊದಲು ಸೌಜನ್ಯಾಳ ಬಗ್ಗೆ ಹೋರಾಟ ಮಾಡಿದವರಿಗೆ ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ವಾ? ಅವರಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಇವನನ್ನ ಯಾಕೆ ನೀವು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ದೀರಿ ಅಂತ ನಾನು ನಿಮಗೆ ಕೇಳ್ತೀನಿ. ನಮ್ಮವರನ್ನ ಬದಿಗೊಡ್ಡಿ ಬೇರೆಯವರನ್ನ ತಲೆ ಮೇಲೆ ಹೊತ್ಕೊಂಡು ನಮ್ಮ ಧರ್ಮವನ್ನ ಒಡೆಯೋದಕ್ಕೆ ಸಹಾಯ ಮಾಡ್ತಾ ಇರೋದೇ ಹಿಂದೂಗಳು. ಇದನ್ನ ನಾವು ಮೊದಲಿನಿಂದನೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಕೇವಲ ಸೌಜನ್ಯ ಮಾತ್ರ ಅಲ್ಲ, ಯಾವುದೇ ಹೆಣ್ಣಿಗೆ ಅನ್ಯಾಯ ಆದರೂ ಕೂಡ ಅವರಿಗೆ ನ್ಯಾಯ ಸಿಗಲೇಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ನ್ಯಾಯಕ್ಕಾಗಿ ನಿಷ್ಠೆಯಿಂದ ಹೋರಾಡುವವರಿಗಿಂತ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡೋರೇ ಹೆಚ್ಚಾಗಿದ್ದಾರೆ ಹೊರತು ಯಾರು ಕೂಡ ಸೀರಿಯಸ್ ಆಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಈ ಹೋರಾಟ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೋದು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದಕ್ಕೆ ಸೀಮಿತವಾಗಿದೆಯೇ ಹೊರತು ಯಾರು ಕೂಡ ನಿಷ್ಠೆಯಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇಂತಹ
ಸೂಕ್ಷ್ಮವಾದಂತಹ ವಿಷಯವನ್ನ ಇಟ್ಕೊಂಡು ಇವರು ಹೆಸರು ಮಾಡ್ಕೊಳ್ತಾ ಇದ್ದಾರೆ, ಇವರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಹೇಳೋದು ಇಷ್ಟೇ, ದಯವಿಟ್ಟು ಇಂತಹ ವಿಷಯವನ್ನ ಇಟ್ಕೊಂಡು ಆಟ ಆಡೋದಕ್ಕೆ ಹೋಗಬೇಡಿ. ನಿಮಗೆ ದುಡ್ಡು ಮಾಡೋ ಹೆಸರು ಮಾಡೋ ತೆವಲಿದ್ರೆ ದಯವಿಟ್ಟು ಬೇರೆ ದಾರಿಯನ್ನ ಹುಡ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.